ಮಾಡಿ ಜನಗಳು ಥಿಯೇಟ್ರಿಗೆ ಬರೋ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ರಿಷಿ ಸರ್ ಮಾತಾಡ್ತಾರೆ. ಈ ಮಟ್ಟದಲ್ಲಿ ನಿಂತಿದ್ದೀವಿ. ಮತ್ತು ಇವಾಗ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಒಳ್ಳೊಳ್ಳೆ ಪಾಸಿಟಿವ್ ರಿವ್ಯೂಸು ಎಲ್ಲ ಕಡೆಯಿಂದನೂ ಚೆನ್ನಾಗಿ ಬರ್ತಾ ಇದೆ. ಈ ಥಿಯೇಟ್ರಲ್ಲೂ ಅಷ್ಟೇ ಡೇ ಬೈ ಡೇ ಪಿಕಪ್ ಆಗ್ತಾ ಇದೆ. ಇವಾಗೆಲ್ಲ ಇವಾಗ ಶುರುವಾಗಿದೆ. ಸೊ ಹಂಗಾಗಿ ಮುಂದಕ್ಕೂ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಸಿನಿಮಾಗೆ ಬಂದಿರತಕ್ಕಂಥ ರಿವ್ಯೂಸ್ ನೋಡಿದಾಗ ಇಡೀ ತಂಡಕ್ಕೆ ತುಂಬ ಖುಷಿಯಾಗಿದೆ ಆ್ಯಂಡ್ ತುಂಬ ನೆಮ್ಮದಿ ಇದೆ. ಬಂದಿರುವಂಥ ರಿವ್ಯೂಸ್ಗಳು ನಮಗೆ ಮೋರ್ ಆರ್ ಲೆಸ್ ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇಲ್ಲ ಅದ್ಭುತವಾಗಿದೆ, ಇಲ್ಲ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಇದು ಅನ್ನೋ ಈ ರೀತಿಯಾದಂಥ ರಿವ್ಯೂಸ್ಗಳೇ ಬಂದಿದೆ. ಸೊ ಅಂದರೆ ನಮಗೆ ಬಂದಿರತಕ್ಕಂಥ ಎಲ್ಲ ರಿವ್ಯೂಸ್ಗಳು ತುಂಬ ಪಾಸಿಟಿವ್ ಆಗಿರುವಂಥ ರಿವ್ಯೂಸ್ಗಳಿದೆ. ನನಗಿರುವಂಥ ಚಿಕ್ಕ ಪುಟ್ಟ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ರೀತಿಯಾದಂಥ ತುಂಬ ಸ್ಟ್ರಾಂಗ್ ರಿವ್ಯೂಸ್ ಬಂದಾಗ ಸಿನಿಮಾಗೆ ಲಾಂಗ್ ರನ್ ಇರುತ್ತೆ. ಆ್ಯಂಡ್ ಅದನ್ನ ನನ್ನ ಕಳೆದ ಚಿತ್ರಗಳಲ್ಲೂ ನೋಡಿದ್ದೀವಿ. ನನ್ನ ಹಳೆಯ ಸಿನಿಮಾಗಳಲ್ಲಿ ತುಂಬ ರಿವ್ಯೂಸ್ ಬಂದು ಥಿಯೇಟ್ರಿಕಲಿ ಒಂದು ಸೂಪರ್ ಹಿಟ್ ಆಗಿದ್ರು ಕೂಡ ಸಿನಿಮಾ ರಿಲೀಸ್ ಆಗಿ 2 ವರ್ಷ 3 ವರ್ಷ 4 ವರ್ಷ ಆದ್ಮೇಲೂ ಕೂಡ ಜನ ಎಲ್ಲೆಲ್ಲಿಂದನೂ ಜಗತ್ತಿನಾದ್ಯಂತ ಯಾವುದೋ ಮೂಲೆಯಿಂದ ಸಿನಿಮಾನ ನೋಡಿ ರಿವ್ಯೂ ಮಾಡಿ ಯೂಟ್ಯೂಬಲ್ಲಿ ರಿವ್ಯೂ ವಿಡಿಯೋಸ್ಗಳನ್ನ ಹಾಕ್ತಾನೆ ಇರ್ತಾರೆ. ಹಾಗೆ ನೋಡಿದಾಗ ಯಾವಾಗಲೂ ನಮಗೆ ಬರುವಂಥ ಮೊದಲನೇ ಪ್ರಶ್ನೆ, ಇಷ್ಟು ಜನ ಆಡಿಯನ್ಸ್ ನಮಗೆ ಥಿಯೇಟ್ರಲ್ಲಿ ಸಿಕ್ಬಿಟ್ಟಿದ್ರೆ ಅದರ ಕಲೆಕ್ಷನ್ಸ್ ಇನ್ನೂ ಎಷ್ಟು ಪಟ್ಟು ಜಾಸ್ತಿ ಆಗಿರ್ತಾ ಇತ್ತು ಅನ್ನೋ ಪ್ರಶ್ನೆ ಯಾವಾಗಲೂ ಕಾಡುತ್ತೆ. ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ರಿವ್ಯೂಸ್ ಬಹಳ ಮುಖ್ಯ. ಯಾಕಂದ್ರೆ ಇವಾಗ ನಾವು ನೋಡಿರೋ ಹಾಗೇನೆ ಮೊದಲನೇದಾಗಿ ಆಡಿಯನ್ಸ್ಗೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಇರಲ್ಲ. ಈ ಸಿನಿಮಾಗೆ ನಾನು ಹೋಗಬಹುದಾ, ಯಾಕಂದ್ರೆ ಪ್ರತಿ ವೀಕೆಂಡ್ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಸಾಕಷ್ಟು ಖರ್ಚಿರುತ್ತೆ. ಆ ಖರ್ಚಿಗೆ ಜಸ್ಟಿಫೈ ಆಗುವಂತ ಒಂದು ಸಿನಿಮಾ ಆಗುತ್ತೆ ಇದು. ನನಗೆ ನೋಡಾದ್ಮೇಲೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತೂ ಆಗಬಾರ್ದು. ಓಟು ವಾಚ್ ಫಿಲ್ಮ್ ಅನ್ನೋ ಆ ಒಂದು ದೃಷ್ಟಿಯಿಂದಲೇ ಯಾವಾಗಲೂ ಕಾಯ್ತಾ ಇರ್ತಾರೆ. ಯುನಾನಿಮಸ್ ಆಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ. ಇವಾಗ ತೆಗೆದು ಯಾವುದೇ ರಿವ್ಯೂ ನೋಡಿದ್ರು ಕೂಡ ತುಂಬಾನೇ ಪಾಸಿಟಿವ್ ಆಗಿದೆ ರಿವ್ಯೂಸ್. ಹಾಗಾಗಿ ಒಂದಕ್ಕೂ ಖಚಿತವಾಗಿರೋದು, ಸಿನಿಮಾ ನೋಡಿದ್ರೆ 200% ಡಿಸಪಾಯಿಂಟ್ ಅಂತೂ ಆಗಲ್ಲ. ಯು ವಿಲ್ ವಾಕ್ ಔಟ್ ವೆರಿ ಹ್ಯಾಪಿಲಿ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ನೆಮ್ಮದಿ ಅಂತೂ ಖಚಿತವಾಗಿ ಈ ಸಿನಿಮಾ ನೀಡ್ತಾ ಇದೆ ಅನ್ನೋದು ನಮ್ಗೆಲ್ರಿಗೂ ಮನವರಿಕೆ ಆಗಿದೆ. ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ಇದೆ. ಮಾಡಿರೋ ಸಿನಿಮಾ ನಾವು ಮಾತ್ರ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಅನ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ಪ್ರೇಕ್ಷಕರು ನೋಡಿರೋರು ಎಲ್ಲರೂ ಕೂಡ ಇದೊಂದು ಒಳ್ಳೆ ಸಿನಿಮಾ ಆಗಿದೆ, ಅವ್ರಿಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋ ಒಂದು ಮನವರಿಕೆ ಎಲ್ರಿಗೂ ಆಗಿದೆ. ನಾವೊಂದು ಸಂತೋಷ ಇದೆ. ಮೊದಲನೇ ದಿನ ಬಂದಿದ್ದಂತಹ ವಾಕಿನ್ಸ್ಗೂ, 2ನೇ ದಿನಕ್ಕಿದ್ದಂಥ ವಾಕಿನ್ಸ್ಗೂ, 3ನೇ ದಿನಕ್ಕಿದ್ದಂಥ ವಾಕಿನ್ಸ್ಗೂ ಹಂತವಾಗಿ ಜಾಸ್ತಿನೇ ಆಗಿದೆ. ನಾವು 2ನೇ ದಿನ ಸಾಕಷ್ಟು ಥಿಯೇಟರ್ ವಿಸಿಟ್ಸ್ಗಳು, ಮಲ್ಟಿಪ್ಲೆಕ್ಸ್ ವಿಸಿಟ್ಸ್ಗಳು ಮಾಡಿದಾಗ ನಮಗೆ ಅಲ್ಲಿನ ಮ್ಯಾನೇಜರ್ಸ್ಗಳು ಇನ್ಫ್ಯಾಕ್ಟ್ ಅವ್ರು ಆಲ್ರೆಡಿ 3ನೇ ದಿನಕ್ಕೆ ನಮ್ಗೆ ಇನ್ನೂ ಒಂದು ಶೋ ಬೇಕು ನಮ್ಮ ಸೆಂಟ್ರಲ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಕೇಳಿ ಸಂಡೇ ಕೆಲವು ಸೆಂಟರ್ಸ್ಗಳಲ್ಲಿ ಒಂದೊಂದು ಶೋ ಜಾಸ್ತಿನೂ ಇದೆ. ಸೊ ಈ ಥರ ಆಗೋದು ಯೂಶಲಿ ಬಹಳ ಕಡಿಮೆ. ಅಂದರೆ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಒಂದು ರಿವ್ಯೂ ಬಂದು ಯಾವ್ದಾದ್ರು ಒಂದು ಸೆಂಟ್ರಲ್ಲಿ ಒಂದು ಶೋ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದಾಗ ದಟ್ ಇಸ್ ಓನ್ಲಿ ಇಫ್ ಸಿನಿಮಾ ಚೆನ್ನಾಗಿದೆ ಅನ್ನೋದಿದ್ರೆ ಮಾತ್ರ. ನಾವು ಚೆನ್ನಾಗಿದೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಅವ್ರದೇ ಆದಂಥ ಇಂಟರ್ನಲ್ ಟೀಮ್ ಇರುತ್ತೆ. ಆ ಟೀಮ್ ಅವರು ನೋಡಿ ಅವ್ರಿಗೆ ಬರೋವಂಥ ರೆಸ್ಪಾನ್ಸ್ ನೋಡ್ಕೊಂಡೇ ಆ ರೀತಿಯಾದಂಥ ರಿಕ್ವೆಸ್ಟ್ ಬರೋವಂಥದ್ದು. ಸೊ ಹಾಗಾಗಿ ನಮಗೆ ಒಂದಂತೂ ನಮಗೆ ಕಾನ್ಫಿಡೆನ್ಸ್ ಇರೋದು, ಈ ಸಿನಿಮಾ ಒಂದು ಲಾಂಗ್ ರನ್ ಇರುವಂಥ ಒಂದು ಸಿನಿಮಾ. ಖಂಡಿತವಾಗ್ಲೂ ಸಾಕಷ್ಟು ಪ್ರೇಕ್ಷಕರನ್ನ ಪಡೆಯುವ ಅಂತ ಎಲ್ಲ ಅರ್ಹತೆ ಇರುವಂಥ ಒಂದು ಸಿನಿಮಾ. ಬಟ್ ನಮಗೆ ಬಹಳ ಸಂತೋಷ ಆಗೋದು ಯಾವಾಗ ಅಂತ ಹೇಳಿದ್ರೆ, ಆ ಪ್ರೇಕ್ಷಕರೆಲ್ಲರೂ ಕೂಡ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿದಾಗ ನಮಗೆ ಬಹಳ ಖುಷಿ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಈ ಸಿನಿಮಾ ಮಾಡಿರೋದು ಥಿಯೇಟರ್ಗೆನೆ. ಐ ಥಿಂಕ್ ಸೌಂಡ್ ಆಗಿರಲಿ, ವಿಜುವಲ್ ಔಟ್ಪುಟ್ ಆಗಿರಲಿ ಎಲ್ಲವೂ ಕೂಡ ಐ ಥಿಂಕ್ ತಾಂತ್ರಿಕ ವರ್ಗ ಥಿಯೇಟರ್ಗೆ ಮಾಡಬೇಕು ಅಂತ ತುಂಬಾ ಶ್ರಮ ಹಾಕಿ ಮಾಡಿರುವಂಥ ಒಂದು ಸಿನಿಮಾ. ಆ್ಯಂಡ್ ಆ ನಿಟ್ಟಿನಲ್ಲೇ ನಿರ್ಮಾಪಕರು ಕೂಡ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಎಲ್ಲೂ ತಮ್ಮ ಮೊದಲನೇ ನಿರ್ಮಾಣ ಅಂತ ಅನ್ಸೋದೇ ಇಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗದೆ ಮಾಡಿರುವಂಥದ್ದು. ಸೊ ಹಾಗಾಗಿ ನಮ್ಮ ಒಂದು ಕಡೆಯ ಪ್ರಯತ್ನ ಅಥವಾ ಪುಷ್ ಏನು ಅಂತ ಹೇಳಿದ್ರೆ, ಆಲ್ರೆಡಿ ಇನ್ಕ್ರೀಸ್ ಆಗ್ತಾ ಇರುವಂತಹ ವಾಕಿನ್ಸ್ ಏನಿದೆ ಅದು ಇನ್ನೂ ಹೆಚ್ಚಿನ ಜನತೆಗೆ ಮುಟ್ಟೋ ರೀತಿಯಲ್ಲಿ ನಾವು ಕಡೆಗಾಗಿ ಇನ್ನೊಂದು ಪ್ರೆಸ್ ಮೀಟ್ ಮುಖಾಂತರ ಎಲ್ರಿಗೂ ತಲುಪುವಂಥ ಒಂದು ಪ್ರಯತ್ನ ಮಾಡೋಣ ಅಂತ. ಆ್ಯಂಡ್ ಮುಖ್ಯವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳು. ಅಂದರೆ ನೀವು ಸಹಕಾರ ನೀಡಿರುವಂಥ ರೀತಿ ಆ್ಯಂಡ್
ಒಂದು ಪ್ರೀಮಿಯರ್ ಶೋ ಆದ ನಂತರ ಸಿಕ್ಕಂಥ ರೆಸ್ಪಾನ್ಸ್ ಅದೆಲ್ಲವೂ ಕೂಡ ಅಂದರೆ ನೀವು ನಮಗೆ ಸಾಥ್ ಕೊಟ್ಟಿದ್ದೀರಾ ಅಂತ ತೋರಿಸುತ್ತೆ. ಅಂದರೆ ಇಲ್ಲ ನೀವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಸಾಕಷ್ಟು ಜನ ಮಾಧ್ಯಮದ ಮಿತ್ರರು ನಮಗೆ ಹೇಳಿದ್ದಾರೆ. ಆ್ಯಂಡ್ ಅದೇ ರೀತಿಯಲ್ಲೂ ಕೂಡ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎರಡನೇದಾಗಿ ಒಳ್ಳೆ ಸಿನಿಮಾ ಬಂದಾಗ ಕನ್ನಡ ಜನತೆ ಕೈ ಬಿಡಲ್ಲ ಅನ್ನೋದು ಕೂಡ ಇದೇ ಒಂದು ಎಕ್ಸಾಂಪಲ್ ಕೂಡ. ಯಾಕಂದರೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿಂದಲೂ ತುಂಬ ಸಪೋರ್ಟಿವ್ ಮೆಸೇಜಸ್ಗಳು ಬರ್ತಾ ಇದೆ. ಅವರೇ ಪ್ರಚಾರ ಮಾಡಿ ಇಲ್ಲ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ ಹೇಳಿ ಯಾವುದೋ ಬೇರೆ ಚಾನೆಲ್ಗಳೆಲ್ಲ ಅವರೇ ಕಾಮೆಂಟ್ ಮಾಡಿ ಈ ಸಿನಿಮಾ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ದಯವಿಟ್ಟು ಹೋಗಿ ಅಂತ ಅವರೇ ಪಬ್ಲಿಸೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದನ್ನು ನೋಡಿದಾಗ ನಮಗೆ ಭಾಳ ಶಕ್ತಿ ತುಂಬಿದಾಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಅಂದರೆ ಸಿನಿಮಾ ಬಗ್ಗೆ ಆಲ್ರೆಡಿ ಕೇಳಿದ್ದೀರ. ಸೊ ಚಿತ್ರಮಂದಿರದಲ್ಲೇ ಹೋಗಿ ಸಿನಿಮಾ ನೋಡಿ ಅಂತ ಕೋರ್ಕೊಳ್ತೀವಿ ಎಲ್ಲರೂ ಕೂಡ. ಈಗ ಗಿರಿ ಸರ್ ಮಾತಾಡ್ತಾರೆ. ಡೌಟ್ ಬರ್ತಾ ಇತ್ತು, ಮೋಸ್ಟ್ಲಿ ಇದು ಹೀರೋನೇನ ಅಂತ. ಪಕ್ಕದ ಇಷ್ಟತ್ರದಲ್ಲೇ ಕೂತಿದ್ರು, ಇಲ್ಲಿ ಹೇಳ್ತಿದ್ದಾನೆ ಹೇಳಬೇಕು. ನಾನು ಇವ್ರ ಕೈ ಇವ್ರ ಕಾಲು ನೋಡ್ತಾ ಇದ್ದೆ, ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ, ಬಟ್ ಇವರೆಲ್ಲ ಮತ್ತೆ ಇನ್ಯಾರು ಅಂತ ಫುಲ್ ಕನ್ಫ್ಯೂಷನ್ ಆಗ್ತಾ ಇತ್ತು. ಒಂದು ಸೀನ್ ಇದೆ, ಆ ಸೀನ್ ನೋಡಿದ ತಕ್ಷಣನೇ ಮೈ ಜುಮ್ಮನ್ ಬರುತ್ತೆ ನನಗೆ. ಹಿಂಗೆಲ್ಲ ಮಾಡಿದಾರೆ ಈ ಪಿಕ್ಚರ್ನ. ನಾನೆಲ್ಲ ಅಲ್ಲಿ ಕುದುರೆಲ್ಲ ತೀರ್ಥ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದೆಲ್ಲ ಇದು ಹಿಂಗೋಗ್ಬಿಡ್ತಲ್ಲ ಪಿಕ್ಚರ್ ಇದು ಅಂತ ಅನ್ಕೊಂಡೆ. ಪ್ರತಿಯೊಬ್ಬರು ಕೂಡ ನನಗೆ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮ್ಗೆ ತುಂಬ ನಮ್ಗೆ ಅವತ್ತೇ ಖುಷಿ ಕೊಡ್ತಿತ್ತು ಒಳ್ಳೆ ಸಿನಿಮಾ ಮಾಡಿದ್ವಿ ಅಂತ. ಸೊ ಜನಗಳು ನೋಡಿದ್ರು ಕೂಡ ತುಂಬ ಮೆಚ್ಚುಗೆ ಕೊಡ್ತಾ ಇರೋದು ಖುಷಿ ಆಗ್ತಿದೆ. ಇನ್ನೂ ಹೆಚ್ಚೆಚ್ಚು ಜನರಿಗೆ ತಲುಪಲಿ. ಯಾಕಂದರೆ ಸಿನಿಮಾ ಮಾಡೋದು 4 ಗೋಡೆಗಳ ಮಧ್ಯೆ ನೋಡಲಿ ಅಂತ, ಫೋನಲ್ಲಿ ನೋಡಲಿ ಅಂತಲ್ಲ. ಸಿನಿಮಾ ನೋಡೋದೇ ಥಿಯೇಟರ್ ಬಂದು ನೋಡಬೇಕು. ಯಾಕಂದರೆ ಆ ಮ್ಯೂಸಿಕ್ ಡೈರೆಕ್ಟ್ರು ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಕೂತ್ಕೊಂಡು ಮಾಡಿರ್ತಾರೆ, ಈ ಸೌಂಡ್ ಇಲ್ಲಿ ಬರಬೇಕು, ಈ ಸೌಂಡ್ ಇಲ್ಲಿ ಬರಬೇಕು ಅಂತ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ಥಿಯೇಟ್ರಲ್ಲೇ ನೋಡಬೇಕು ಸಿನಿಮಾ. ಕನ್ನಡವನ್ನು ಥಿಯೇಟರ್ ನೋಡಿ ಉಳಿಸಿ ಬೆಳೆಸಿ ಅಂತ ಹೇಳ್ತಾ, ನಿಮ್ಮ ಈ ಸಿನಿಮಾಗೆ ಕೊಟ್ಟಂಥ ಪ್ರೋತ್ಸಾಹ ಎಲ್ಲ ಕಡೆ ಎಲ್ಲ ಸಿನಿಮಾಗಳು ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ. ಈಗ ನಮ್ಮ ಶಿವಣ್ಣ ಮಾತಾಡ್ತೀನಿ ಹೇಳ್ತಿದ್ರು, ಎಲ್ಲೂ ಕೂಡ ಒಂದೇ ಒಂದು ನೆಗೆಟಿವ್ ರಿವ್ಯೂ ಕೂಡ ಬಂದಿಲ್ಲ, ಎಲ್ಲ ಪಾಸಿಟಿವ್ ರಿವ್ಯೂ ಬಂದಿರೋದು. ಸೊ ರಿವ್ಯೂ ಪ್ರಕಾರ ನಾವಿದು ಮಾಡ್ತಿರೋದು ಸಕ್ಸಸ್ ಮೀಟ್ ಅನ್ಕೊಂತೀವಿ ನಾವು. ಸೊ ಅಷ್ಟು ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ನನ್ನ ಪ್ರಕಾರ ನಾವು ಎಲ್ಲ ಪ್ರೆಸ್ ಮೀಟ್ಗಳಲ್ಲೂ ಕೂಡ ಹೇಳ್ತಾ ಇದ್ವಿ, ನಮ್ಮ ಸಿನಿಮಾದ ಒಂದು ವಿಷಯ, ಅದರಲ್ಲಿರುವಂಥ ಕಂಟೆಂಟು 25 ವರ್ಷಗಳ ಹಿಂದೆ ಕಳೆದಂಥ ಬಸ್ಸು ಈಗ ಪ್ರತ್ಯಕ್ಷ ಆದರೆ ಹೇಗೆ ಅಂತ. ನಾನು ಸಿನಿಮಾ ನೋಡ್ಬೇಕಾದ್ರೆ ಅನಿಸಿದ್ದು, ನೋಡ್ದಿರೋ ಹೋಗಿ ಸಿನಿಮಾ ನೋಡಬೇಕು, ಅವಾಗ ಗೊತ್ತಾಗುತ್ತೆ. ಆ ಬಸ್ಸಿನ ವಿಷಯ ಮಾತ್ರ ಅಲ್ಲ, ಇನ್ನೊಂದು ಘಟನೆ ಕೂಡ ಈ ಸಿನಿಮಾಗೆ ಬಹಳ ಮುಖ್ಯವಾದ ಪಾತ್ರನ ವಹಿಸುತ್ತೆ. ನಿಮಗೆ ಅದು ಕ್ಲೈಮ್ಯಾಕ್ಸ್ ಅಂತಂದ್ರೆ ನಿಮಗೆ ಗೊತ್ತಾದಾಗ ನಿಜವಾಗ್ಲೂ ನಾನು ನೋಡ್ಬೇಕಾದ್ರೆ ನನಗೆ ಸ್ವಲ್ಪ ಇದ್ರೊಳಗಡೆ ಇದೊಂದು ಇದೆಯಾ ಅನ್ನೋ ಥರ. ಸೊ ಆ ರೀತಿಯಾದಂತಹ ವಿಷಯಗಳನ್ನ ಇಟ್ಕೊಂಡ್ರಂತ ಒಂದು ಒಳ್ಳೆ ಸಿನಿಮಾ. ಯಾಕಂದ್ರೆ ಎಲ್ಲೋ ಒಂದಷ್ಟು ಸಿನಿಮಾಗಳ ಮಧ್ಯೆ ಒಂದು ಒಳ್ಳೆ ಸಿನಿಮಾ ಕಳೆದೋಗ್ಬಾರ್ದು ಅನ್ನೋದು ನನ್ನ ಆಶಯ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾಗಳನ್ನೂ ಕಷ್ಟಪಟ್ಟು ಮಾಡ್ತಾರೆ, ಪ್ರತಿಯೊಂದು ಸಿನಿಮಾಗಳಿಗೂ ಶಾರ್ಟ್ ಇಡ್ತಾರೆ, ಲೈಟಿಂಗ್ ಮಾಡ್ತಾರೆ, ಸೀನ್ಗಳು ಬರೆದಿರ್ತಾರೆ, ಡೈಲಾಗ್ಸ್ ಬರೆದಿರ್ತಾರೆ, ಆಕ್ಟ್ ಮಾಡಿರ್ತಾರೆ, ಪ್ರತಿಯೊಂದು ಆಗಿರುತ್ತೆ. ಆದರೆ ಕಥೆಗಳಲ್ಲಿ ಚೇಂಜ್ ಓವರ್ ಇರುತ್ತೆ. ಸೊ ಎಲ್ಲೋ ಒಂದು ಒಳ್ಳೆ ಕಥೆ, ಒಂದು ಒಳ್ಳೆ ಸಿನಿಮಾ ಕಳೆದೋಗ್ಬಾರ್ದು ಅನ್ನೋದು ನನ್ನ ಆಶಯ. ಜೊತೆಗೆ ನಮ್ಮ ಕನ್ನಡ ಚಿತ್ರಗಳನ್ನ ದಯವಿಟ್ಟು ನಮ್ಮ ಕನ್ನಡಿಗರು ಥಿಯೇಟರ್ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಅಲ್ಲಿಗೆ ಬಂದು ನೀವು ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದೇನೆ. ಒಂದು ಸಿನಿಮಾ ಗೆದ್ದಿದೆ, ಈ ಸಿನಿಮಾ ಗೆದ್ದಿರೋ ಸಿನಿಮಾ ಅನ್ನಿಸ್ಕೊಳಕ್ ಸಾಧ್ಯ. ಸೊ ಹಾಗಾಗಿ ತಾವೆಲ್ಲರೂ ಈ ಒಂದು ಗೆದ್ದಿರುವಂತ ಸಿನಿಮಾನ ನೀವು ಎದ್ದು ಬಂದು ಥಿಯೇಟರ್ ಕುತ್ಕೊಂಡು ನೋಡಿ ನಮ್ಮ ಸಿನಿಮಾನ ಮತ್ತಷ್ಟು ಹಾರೈಸಿ ಅಂತ ಕೇಳ್ಕೊಂತೀನಿ. ಸೊ ಇದುವರೆಗೂ ನಮ್ಮ ರುದ್ರಗೌಡ ಪೂರ್ಣ ಚಿತ್ರಕ್ಕೆ ಸಪೋರ್ಟ್ ಮಾಡಿದಂತಹ ಎಲ್ಲ ತರಹದ ಮೀಡಿಯಾಗಳಿಗೆ, ಸ್ನೇಹಿತರುಗಳಿಗೆ ಪ್ರೀತಿಪೂರ್ವಕ ವಂದನೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿಯಾದ ಸಪೋರ್ಟ್ನ ಮುಂದೆ ಕೂಡ ನೀಡ್ತಾ ಇದೆ ಅಂತ ಕೇಳ್ಕೊಂತೀನಿ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಏನಂದರೆ, ಇದರಲ್ಲಿ ನಂದೀಶ್ ಅವರ ನಿರ್ದೇಶನ. ಯಾಕೆಂದರೆ ಅವ್ರದ್ದು ಇನ್ನೊಂದು ಸಿನಿಮಾ ನೋಡಿದ್ದೆ ನಾನು, ಡಿ.ಆರ್. ವಿಕ್ರಮ್ ಅಂತ. ಅದಕ್ಕೆ ವಿಭಿನ್ನವಾದಂಥ ಕತೆ, ವಿಭಿನ್ನವಾದ ಕಥಾ ಸಂದರ್ಭದಲ್ಲಿ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಹಾಗೆ ಕಾಸ್ಟಿಂಗ್ ಕೂಡ ಹಾಗೆ ಮಾಡಿದ್ದಾರೆ, ತುಂಬ ಅದ್ಭುತವಾದಂಥ ಕಾಸ್ಟಿಂಗ್. ಆಮೇಲೆ ಅದಕ್ಕೆ ತಕ್ಕಂತೆ DOP ಸರ್ ಮತ್ತು ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡು ಎಲ್ಲೂ ಕಾಂಪ್ರಮೈಸ್ ಆಗ್ತೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ
ಚಲನಚಿತ್ರ ನೋಡಬೇಕು ಅಂತ ನಮ್ಮೆಲ್ಲರೂ ಕಳ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬ ಸಪೋರ್ಟ್ ಮಾಡಿದ್ರಿ. ಅದು ನೆಕ್ಸ್ಟ್ ಡೇನೇ ಬಂದಂಥ ಸೋಷಿಯಲ್ ಮೀಡಿಯಾ ಅಪ್ಲೋಡ್ಸು ಕಾಮೆಂಟ್ಸ್ ಎಲ್ಲ ತುಂಬ ನಿಮ್ಮಗಳ ಒಂದು ಸಹಕಾರದಿಂದನೇ ಅದೆಲ್ಲ ಬಂದಿತ್ತು. ಆಮೇಲೆ ಇನ್ನೊಂದು ವಿಷಯ ಅಂದರೆ ನಾವು ಫಸ್ಟು ಸಿನಿಮಾದು ಟೀಸರ್ ರಿಲೀಸ್ ಮಾಡಿ ಅದು ಅದ್ಭುತವಾದ ಪ್ರತಿಕ್ರಿಯೆ ಬಂದಿತ್ತು. ನಂತರ ಟ್ರೇಲರ್ ನೋಡಿದ್ರೇ ಒಂದು ಏನೋ ಇದೆ ಈ ಸಿನಿಮಾದಲ್ಲಿ ಅಂತ ಒಂದು ಕುತೂಹಲ ಇರುವಂಥ ಒಂದು ಟ್ರೇಲರ್ ಅದಾಗಿತ್ತು. ಅದಕ್ಕೂ ತುಂಬ ವ್ಯೂಸ್ ಬಂತು, ತುಂಬ ಕಾಮೆಂಟ್ಸ್ ಎಲ್ಲ ಚೆನ್ನಾಗಿ ಬಂತು. ಅದನ್ನು ನೋಡಿಕೊಂಡು ಸಿನಿಮಾಗೆ ಬಂದವರು ವಾವ್, ಒಂದು ಜಸ್ಟಿಫಿಕೇಶನ್ ಇದೆ, ನಮಗೆ ನಿರಾಸೆ ಆಗಿಲ್ಲ, ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಪರ್ಸ್ನಲಿನೂ ಹೇಳಿದ್ದಾರೆ, ಟೀಮ್ ಜೊತೆ ಹೇಳಿದ್ದಾರೆ, ಹಾಗೆ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ಏನಪ್ಪ ಅಂದರೆ ಇಂಥ ಒಳ್ಳೆ ಚಿತ್ರ ಏನೋ ಈ ಚಿತ್ರದಲ್ಲಿ ಏನಿಲ್ಲ ಅಂತಿಲ್ಲ, ಕುತೂಹಲ ಇದೆ, ಒಳ್ಳೆ ಕಥಾಂಧ್ರ ಇದೆ, ಒಳ್ಳೆ ಅಭಿನಯ ಇದೆ, ಒಳ್ಳೆ ಟೀಮ್ ಇದೆ, ಎಲ್ಲರೂ ಕಷ್ಟಪಟ್ಟು ಮಾಡಿದ್ದಾರೆ, ಮತ್ತು ಅದು ಇಷ್ಟ ಆಗೋ ರೀತಿಯೂ ಇದೆ. ಆದರೆ ಇದನ್ನು ತಲುಪಿಸೋದಕ್ಕೆ ನಮಗೆ ಇನ್ನೊಂದು ಏನು ಇಕ್ವಿಪ್ಮೆಂಟ್ ಅಥವಾ ಒಂದು ಏನು ಆಕ್ಸಿಲರೇಟ್ ಆಗುವಂಥದ್ದು ಒಂದು ವಿಷಯ ಬೇಕಿದೆ. ಅದನ್ನು ಮಾಧ್ಯಮ ಮಿತ್ರರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮುಂದೇನೂ ನಿಮ್ಮ ಸಹಕಾರ ಹಾಗೆ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ರೆಸ್ಪಾನ್ಸ್ ನೋಡಿ. ಅದೇ ಸಾರ್ ಹೇಳಿದಾಗೆ ಈಗ ಗ್ರ್ಯಾಜುವಲಿ ಅದು ಜನ ಇಷ್ಟಪಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಮೌತ್ ಪಬ್ಲಿಸಿಟಿ ಇದ್ದಾರೆ. ನಮ್ಮ ಫೇಸ್ಬುಕ್ಕಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ನನಗೆ ಟ್ಯಾಗ್ ಮಾಡಿ ಇದು ಮಾಡ್ತಾ ಇದ್ರು. ಸೊ ಈಗ ಹಂತವಾಗಿ ಅದು ಜಾಸ್ತಿ ಸನ್ಸಕ್ಕೆ ಜನ ಇಷ್ಟಪಡ್ತಿದ್ದಾರೆ ಅನ್ನೋದು ತುಂಬ ಖುಷಿಯಾದ ವಿಚಾರ. ಈ ಟ್ರೇಲರ್ ನೋಡಿದಾಗ ಒಂದಷ್ಟು ಜನಕ್ಕೆ ಒಂದು ಕತೆ, ಅವರೇ ಒಂದು ಕತೆ ಅನ್ಕೊಂಡಿದ್ರು. ಬಟ್ ಸಿನಿಮಾ ನೋಡಿದಾಗ ಈ ಕಥೆಯಲ್ಲಿ ಇಷ್ಟೊಂದು ಲೇಯರ್ಸ್ ಇದೆಯಾ ಅನ್ನೋ ಥರ ಜನರಿಗೂ ಕೂಡ ಅನಿಸಿದೆ. ಸೊ ಹಂಗಾಗಿ ತುಂಬ ಜನರಿಗೆ ಈ ಪಿಕ್ಚರ್ ಇಷ್ಟ ಆಗಿದೆ, ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ, ಒಂದು ಥ್ರಿಲ್ಲರ್ ಅನುಭವವನ್ನು ಕೊಟ್ಟಿದೆ. ಸೊ ಹಾಗಾಗಿ ಎಲ್ಲರ ಥರನೇ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದು ಥಿಯೇಟ್ರಲ್ಲೇ ಬಂದು ನೋಡಬೇಕಾದಂಥ ಸಿನಿಮಾ. ದಯವಿಟ್ಟು ಇನ್ನು ಯಾರ್ಯಾರು ಒಪಿನಿಯನ್ ಕೇಳಿ ಹೋಗ್ಬೇಕು ಅಂತ ಇದ್ದಿರಲ್ಲ ಅವರೆಲ್ಲರೂ ಥಿಯೇಟ್ರಿಗೆ ಬಂದು ಯಾರು ಮತ್ತೊಂದು ಪ್ಲಾಟ್ಫಾರ್ಮಲ್ಲಿ ಬರುತ್ತೆ ಇನ್ನೊಂದು ಯಾವಾಗಲೂ ನೋಡ್ಬೋದು ಆ ಥರ ಮಾಡಿದೆ. ಯಾಕೆಂದರೆ ಇದು ನಮ್ಮ ಇಡೀ ತಂಡದ ಒಂದು ಶ್ರಮ. ಎಷ್ಟು ಸರ್ತಿ ನಾವು ಡೈರೆಕ್ಟ್ರು ಮತ್ತು ಹೀರೋ ಎಷ್ಟೊಂದು ವಿಚಾರಗಳನ್ನ ಎಷ್ಟು ಸರ್ತಿ ರಿವ್ಯೂ ಮಾಡಿದ್ದೀವಿ, ಎಷ್ಟು ಸರ್ತಿ ಶ್ರಮ ಹಾಕಿದ್ದೀವಿ ಅನ್ನೋದು ನಮಗೆ ಗೊತ್ತು. ಸೊ ಹಂಗಾಗಿ ಎಲ್ಲ ತಂತ್ರಜ್ಞರ ಶ್ರಮಕ್ಕೆ, ನಟರ ಅಭಿನಯಕ್ಕೆ ಬೆಲೆ ಸಿಗಬೇಕು ಅಂದರೆ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ಸಿನಿಮಾನ ಅಂತ ಅಂದ್ಬಿಟ್ಟು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಇದು ಕೇಂದ್ರ ರಿಪೋರ್ಟ್ ಇಂದಾನೇ ಆಗಿರುವಂಥದ್ದು. ಸಿನಿಮಾ ರಿಪೋರ್ಟ್ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದ್ದಾಗಿ ನಮಗೆ ಮೆಸೇಜ್ ಬಂದಿತ್ತು ಅಂಡ್ ಪ್ರೊಡ್ಯೂಸರ್ ಸರ್ಗೂ ಆ ಒಂದು ರಿಕ್ವೆಸ್ಟ್ ಬಂದಿದೆ. ಸೊ ಹಾಗಾಗಿ ತೆಲುಗುದು ಡಬ್ ವರ್ಷನ್ ಬಂದಿರುವಂಥದ್ದು ಒಂದು ಇದು. ಆ್ಯಂಡ್ ಇದನ್ನ ಈಗ ಮುಂದಿನ ದಿನಗಳಲ್ಲಿ ನಾವು ವಿಲ್ ಬಿ ಪ್ಲಾನಿಂಗ್. ನಂತರ ಆ್ಯಕ್ಚುಲಿ US ರಿಲೀಸ್ ಕೂಡ ನಮಗೆ US-ನಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಡ್ತೀವಿ, ದಯವಿಟ್ಟು US ತಗೊಳ್ಳಿ ಅಂತ. ಇದು ನಿನ್ನೆ ಆಗಿದ್ದಂಥ ಒಂದು ಡೆವಲಪ್ಮೆಂಟ್. ಇದು ಕೂಡ ಪ್ಯೂರ್ಲಿ ಬೇಸ್ಡ್ ಆನ್ ರಿವ್ಯೂಸ್. ಯಾಕೆಂದರೆ ಇದು ನಾವು ಪ್ಲ್ಯಾನ್ ಮಾಡಿ ನಾವು ಅಪ್ರೋಚ್ ಮಾಡಿರುವಂಥದ್ದಲ್ಲ. ಐ ಥಿಂಕ್ ಬಹುಶಃ ಅವರೇ ಸೋಷಿಯಲ್ ಮೀಡಿಯಾ ರಿವ್ಯೂಸ್ ನೋಡಿ ಅಥವಾ ಅವರು ಇಂಟರ್ನಲ್ಲಿ ಕ್ರಿಟಿಕ್ಸ್ಗಳನ್ನ ಕೇಳಿದಾಗ ತೊಗೊಂಡಿರುವಂಥ ಇದರಿಂದಾಗಿ ಆ ಎರಡು ರಿಕ್ವೆಸ್ಟ್ ಬಂದಿದೆ. ಆ್ಯಂಡ್ ಸೊ ಹಾಗಾಗಿ ಇದನ್ನು ಹಂಚ್ಕೊಳ್ಳೋಕೆ ಇಷ್ಟ. ಓಕೆ, ಥ್ಯಾಂಕ್ ಯು. ಮತ್ತು ನಮ್ಮ ಇವಾಗೊಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ, ಒಂದು ಫಾದರ್ ಸೆಂಟಿಮೆಂಟ್ ಸಾಂಗ್ ಒಂದು ಇದು ಹಿಂದೆ ಮಾಡೋಣ ಅಂದ್ಕೊಂಡಿದ್ವಿ. ಅದಕ್ಕೆ ಮುಂಚೆ ನಮ್ಮ ತಂಡದ ತಂತ್ರಜ್ಞರಿಗೆ, ನಟರಿಗೆ ಆಕಾಶ ಅಂತ ಹೊಸ ಪ್ರತಿಭೆ ಫಸ್ಟ್ ಟೈಮ್ ಮಾಡಿದ್ದಾರೆ. ಅವರಿಂದ ಹಿಡಿದು ನಮ್ಮ ಪ್ರಭಾಕರ್ ಅವರು, ನಮ್ಮ ರೈತರು ನಡುವಳಿ ಅವರು, ನಮ್ಮ ಕಿರಣ್ ಸರ್, ನಮ್ಮ ಸ್ನೇಹಿತರಾದ ಶಿವರಾಜ್ ಕೇರ್ಪೇಟೆ, ಶಿವಣ್ಣ ಅವರು, ವಿಶಾಲ್, ನಮ್ಮ ಕ್ಯಾಮ್ರಾಮನ್ನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಹೀರೋ ಸರ್ ರಿಷಿ ಅವರು ಎಲ್ಲ ವಿಚಾರದಲ್ಲೂ ನಮಗೆ ಕಡೆಯವರೆಗೂ ಸಾಥಾಗಿ ನಿಂತ್ಕೊಂಡ್ರು, ಅವರಿಗೂ ಧನ್ಯವಾದ ಹೇಳ್ತೀನಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರು ಇವತ್ತವರೆಗೂ ನಿಂತು ಸಿನಿಮಾ ಚೆನ್ನಾಗಿ ರಿವ್ಯೂ ಬಂದಿದೆ, ತಗೊಂಡು ಹೋಗೋಣ, ಓಕೆ ತೆಲುಗು ಬಂದಿದೆ, ಮಾಡೋಣ ಅನ್ನೋ ಹುಡುಗ ಕೊಟ್ಟು ನಮ್ಮ ಜೊತೆ ಇವತ್ತು ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು. ಸಾಂಗ್ ಒಂದು ಇದು ಮಾಡಿ